ತುಂಬ ಜನಕ್ಕೆ ಈ ಗೊಂದಲ ಇರ್ತಕ್ಕಂಥದ್ದನ್ನು ನಿವಾರಣೆ ಮಾಡ್ತೀನಿ. ಮೊಟ್ಟ ಮೊದಲಿಗೆ ಯಾರ್ಯಾರಿಗೆ ಸಾಡೆ ಸಾತಿ ಆಗಿದೆ ಅಂತ ಬಂದಾಗ ನಿಮ್ಮ ಜಾತಕ ನೋಡ್ಕೊಳ್ಳಿ. ನಿಮಗೆ ಶನಿ ದಶ ಬಂದಿರಬೇಕು ಅಥವಾ ಶನಿ ಭುಕ್ತಿ ಬಂದಿರಬೇಕು ಅಥವಾ ಕನಿಷ್ಠ ಪಕ್ಷ ಶನಿ ಅಂತರ್ಭುಕ್ತಿ ಬಂದಿರಬೇಕು ನಿಮ್ಮ ಜಾತಕದಲ್ಲಿ. ಆವಾಗ ಈ ಸಾಡೆ ಸಾತಿ ಅಂತಕ್ಕಂಥದ್ದು ನಿಮಗೆ ಎಫೆಕ್ಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಯಾವ ದಶ ನಡೀತಾ ಇರುತ್ತೋ ಅದರ ಮೇಲೆ ಮಾತ್ರನೇ ಸಾಡೆ ಸಾತಿ ಎಫೆಕ್ಟ್ ಆಗೋದು. ಇವಾಗ ನಿಮಗೆ ಸೂರ್ಯ ದಶ ನಡೀತಾ ಇದ್ದರೆ, ಚಂದ್ರ ದಶ ನಡೀತಾ ಇದ್ದರೆ, ಮಂಗಳ ದಶ ನಡೀತಾ ಇದ್ದರೆ, ಶುಕ್ರ ದಶ ನಡೀತಾ ಇದ್ದರೆ, ಬುಧ ದಶ ನಡೀತಾ ಇದ್ದರೆ, ಗುರು ದಶ ನಡೀತಾ ಇದ್ದರೆ, ಕೇತು ದಶ ನಡೀತಾ ಇದ್ದರೂ ಕೂಡ, ರಾಹು ದಶ ನಡೀತಾ ಇದ್ದರೂ ಕೂಡ ಇಲ್ಲಿ ಸಾಡೆ ಸಾತಿ ಅಪ್ಲೈ ಆಗಲ್ಲ.